ನೀವು ಈ ಥರ ವಾಲ್ಗೆ ಕ್ಲೋಸ್ ಆಗಿ ಬಂದು ನಿಮ್ಮ ಕೈಯಿಂದ ನಿಮ್ಮ ಹೀಲ್ಸ್ನ ಟಚ್ ಮಾಡ್ತಾ ನಿಮ್ಮ ಬಾಡಿನ ಈ ಥರ ಹಿಂದ್ಗಡೆ ಟಚ್ ಮಾಡಿದರೆ ಯಾವಾಗಿಂದೋ ಲಾಕ್ ಆಗಿರುವ ನಿಮ್ಮ ಹಿಪ್ ಫ್ಲೆಕ್ಚರ್ಸ್ ಮತ್ತು ಸ್ಪೈನ್ ಅನ್ನೋದು ಅನ್ಲಾಕ್ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಪೋಸ್ಟರ್ ಸರಿ ಹೋಗುತ್ತೆ ಮತ್ತು ನಿಮ್ಮ ಚೆಸ್ಟ್ ರಿಲ್ಯಾಕ್ಸ್ ಆಗುತ್ತೆ. ನೆಕ್ಸ್ಟ್ ಈ ಥರ ಕೆಳಗೆ ಮಾಡ್ಕೊಂಡು ನಿಮ್ಮ ಚೆಸ್ಟ್ನ ಕೆಳಗೆ ಮಾಡಿ ನಿಮ್ಮ ಎರಡೂ ಕೈನ ಈ ಥರ ಮುಂದ್ಗಡೆ ಸ್ಟ್ರೆಚ್ ಮಾಡ್ತಾ ನಿಮ್ಮ ಚೆಸ್ಟ್ನ ಮೇಲ್ ಮಾಡಿ ಹಿಂದ್ಗಡೆ ಸ್ಕ್ಯೂಸ್ ಮಾಡಿದರೆ ನಿಮ್ಮ ಹಂಚಿನ ಪ್ರಾಬ್ಲಮ್ ಏನಿರುತ್ತೋ ಅಲ್ಲ ಅದು ಪೂರ್ತಿಯಾಗಿ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಈ ಥರ ಕುತ್ಕೊಂಡು ನಿಮ್ಮ ಹ್ಯಾಂಡ್ಸ್ನ ಫಿಕ್ಸ್ ಪೊಸಿಷನಲ್ಲಿ ಇಟ್ಟು ಈ ಥರ ನಿಮ್ಮ ಬಾಡಿನ ಮುಂದ್ಗಡೆ ಸ್ಟ್ರೆಚ್ ಮಾಡ್ತಾ ಮತ್ತು ಹಿಂದ್ಗಡೆ ಬಂದರೆ ನಿಮ್ಮ ರೌಂಡ್ ಶೋಲ್ಡರ್ಸ್ ಯಾವಾದರೂ ಮುಂದ್ಗಡೆ ಬಂದಿದ್ದಾವೋ ಮತ್ತೆ ಅದು ಕರೆಕ್ಟ್ ಪೊಸಿಷನಲ್ಲಿ ಹೋಗ್ತವೆ. ನೀವು ಈ ಥರ ವಾಲ್ಗೆ ಕ್ಲೋಸ್ ಆಗಿ ಬಂದು ನಿಮ್ಮ ಕೈಯಿಂದ ನಿಮ್ಮ ಹೀಲ್ಸ್ನ ಟಚ್ ಮಾಡ್ತಾ ನಿಮ್ಮ ಬಾಡಿನ ಈ ಥರ ಹಿಂದ್ಗಡೆ ಸ್ಟ್ರೆಚ್ ಮಾಡಿದರೆ ಯಾವಾಗಿಂದೋ ಲಾಕ್ ಆಗಿರುವ ನಿಮ್ಮ ಹಿಪ್ ಫ್ಲೆಕ್ಚರ್ಸ್ ಮತ್ತು ಸ್ಪೈನ್ ಅನ್ನೋದು ಅನ್ಲಾಕ್ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಪೋಸ್ಟರ್ ಸರಿ ಹೋಗುತ್ತೆ ಮತ್ತು ನಿಮ್ಮ ಚೆಸ್ಟ್ ರಿಲ್ಯಾಕ್ಸ್ ಆಗುತ್ತೆ. ನೆಕ್ಸ್ಟ್ ಈ ಥರ ಕೆಳಗೆ ಮಾಡ್ಕೊಂಡು ನಿಮ್ಮ ಚೆಸ್ಟ್ನ ಕೆಳಗೆ ಮಾಡಿ ನಿಮ್ಮ ಎರಡೂ ಕೈನ ಈ ಥರ ಮುಂದ್ಗಡೆ ಸ್ಟ್ರೆಚ್ ಮಾಡ್ತಾ ನಿಮ್ಮ ಚೆಸ್ಟ್ನ ಮೇಲ್ ಮಾಡಿ ಹಿಂದ್ಗಡೆ ಸ್ಕ್ಯೂಸ್ ಮಾಡಿದರೆ ನಿಮ್ಮ ಹಂಚಿನ ಪ್ರಾಬ್ಲಮ್ ಏನಿರುತ್ತೋ ಅಲ್ಲ ಅದು ಪೂರ್ತಿಯಾಗಿ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಈ ಥರ ಕುತ್ಕೊಂಡು ನಿಮ್ಮ ಹ್ಯಾಂಡ್ಸ್ನ ಫಿಕ್ಸ್ ಪೊಸಿಷನಲ್ಲಿ ಇಟ್ಟು ಈ ಥರ ನಿಮ್ಮ ಬಾಡಿನ ಮುಂದ್ಗಡೆ ಸ್ಟ್ರೆಚ್ ಮಾಡ್ತಾ ಮತ್ತು ಹಿಂದ್ಗಡೆ ಬಂದರೆ ನಿಮ್ಮ ರೌಂಡ್ ಶೋಲ್ಡರ್ಸ್ ಯಾವಾದರೂ ಮುಂದ್ಗಡೆ ಬಂದಿದ್ದಾವೋ ಮತ್ತೆ ಅದು ಕರೆಕ್ಟ್ ಪೊಸಿಷನಲ್ಲಿ ಹೋಗ್ತವೆ.